ಕಾಂಗ್ರೆಸ್ಸಿಗರು ದಾಖಲೆಗಳನ್ನು ಹೊತ್ತೊಯ್ಯೋದಕ್ಕೆ ಪ್ರತಿಭಟನೆಗೆ ಮುಂದಾಗಿದ್ರೆ ನಮ್ಮ ಕಚೇರಿಗೆ ಲಾರಿ ಕಳಿಸುವ ಬದಲು ಕಸವನ್ನೆತ್ತೋದಕ್ಕೆ ಕಳಿಸಿ ಅಂತ ಹೇಳ್ತಾ ಇದ್ರು. ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಕುಮಾರಸ್ವಾಮಿ ಅವರು. ಸೊ ದಾಖಲೆಯನ್ನ ತರಲಿಕ್ಕೆ ಲಾರಿನೇ ಬೇಕಲ್ಲ, ಲಾರಿ ತಗೊಂಡು ನಾವೇ ಜೆಪಿ ಭವನದ ಹತ್ರ ಬರ್ತೀವಿ ಅಂತ ಆ ಒಂದು ಹೋರಾಟ ಏನು ಮಾಡೋದಕ್ಕೆ ರೆಡಿಯಾಗಿತ್ತು, ಮುತ್ತಿಗೆಯನ್ನು ಹಾಕೋದಕ್ಕೆ ರೆಡಿಯಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ಗೆ ತಳಮಳ ಶುರುವಾಗಿದೆ ಅಂತ ಹೇಳಿ ರಾಜ್ಯಾಧ್ಯಕ್ಷರು ವ್ಯಂಗ್ಯವಾಡಿರೋದು. ನಮ್ಮ ಆಫೀಸಿಗೆ ಕಳಿಸೋ ಬದಲು ಅಲ್ಲೆಲ್ಲೋ ಕಸ ಬಿದ್ದಿದೆಯಲ್ಲ, ಅದ್ ನೆತ್ತಕ್ಕಾದ್ರೂ ಕಳಿಸಿ, ಉಪಯೋಗನಾದ್ರೂ ಆಗುತ್ತೆ ಅಂತ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇವರು ದಾಖಲೆಯನ್ನ ತಗೊಂಡು ಹೋಗಕ್ಕೆ ಲಾರಿಲು ಬರ್ತೀವಿ ಅಂತಾರಲ್ಲ, ಅದ್ರ ಬದಲು ಕಸ ಎತ್ತಕ್ಕೆ ಹೋಗ್ಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಜನತಾದಳ ಪಕ್ಷದ ಈ ಹೋರಾಟ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಳಗಡೆ ತಳಮಳ ಶುರುವಾಗಿದೆ. ಪಾಪ ಎದುರಿದ್ದಾರೆ. ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ.ಪಿ. ಭವನಕ್ಕೆ ಕಳ್ಸೋದು ಬದಲು ಬೆಂಗಳೂರಿನಲ್ಲಿ ರಾಶಿ ಕಸ ಬಿದ್ದಿದೆ, ರಾಶಿ ಕಸ ಬಿದ್ದಿದೆ ಬೀದಿಲಿ. ಜನ ಆ ಕಸದ ವಾಸನೆಗೆ ತಡೆಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ದಯಮಾಡಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ.ಪಿ. ಭವನಕ್ಕೆ ಕಳ್ಸೋದು ಬೇಡ, ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ. KPCC ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ. ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ, ಉಪಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ. ಯಾಕೆ ತೊಂದರೆ ತಗೋತಾರೆ? ಇಲ್ಲಿ ಜೆ.ಪಿ. ಭವನಕ್ಕೆ ಬರೋದು ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗೋದು ಬೇಡ, ಲಾರಿದು ಬಾಡಿಗೆ ಮಾತಾಡ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಕಸ ಹೊಡಿಲಿ, ಎತ್ಕೊಂಡೋಗ್ಬೇಕಾದ್ರೆ ಎಲ್ಲೂ ಜಾಗ ಇಲ್ಲ ಅಂದರೆ KPCC ಆಫೀಸಲ್ಲಿ ಡಂಪ್ ಮಾಡಲಿ. ಜನತಾದಳ ಪಕ್ಷದ ಈ ಹೋರಾಟ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಳಗಡೆ ತಳಮಳ ಶುರುವಾಗಿದೆ. ಪಾಪ ಎದುರಿದ್ದಾರೆ. ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ.ಪಿ. ಭವನಕ್ಕೆ ಕಳ್ಸೋದು ಬದಲು ಬೆಂಗಳೂರಿನಲ್ಲಿ ರಾಶಿ ಕಸ ಬಿದ್ದಿದೆ, ರಾಶಿ ಕಸ ಬಿದ್ದಿದೆ ಬೀದಿಲಿ. ಜನ ಆ ಕಸದ ವಾಸನೆಗೆ ತಡೆಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ದಯಮಾಡಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ.ಪಿ. ಭವನಕ್ಕೆ ಕಳ್ಸೋದು ಬೇಡ, ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ. KPCC ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾ, ಒಂದು ಕಡೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದೆ ಅಂತಾನೆ ಹೇಳ್ಬೋದು, ಬೆಲೆ ಏರಿಕೆಯನ್ನ ಖಂಡಿಸಿ. ಹಿಂದೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಅಂತ ಮಾಡಿದ್ರೆ ನಾವು ಅವ್ರ ಜೊತೆಗೆ ಹೋಗಲ್ಲ, ಪ್ರತ್ಯೇಕವಾಗಿ ಹೋಗ್ತೀವಿ ಅಂತೇಳಿ ಹಸಿರು ಸೇನಾನಿಗಳು ಕೂಡ ಹೋರಾಟಕ್ಕೆ ಮುಂದಾಗಿದ್ದು, ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತಿದ್ರು. ಇವತ್ತು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಪ್ರತಿಭಟನೆಯಲ್ಲಿ? ಪವಿತ್ರ, ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಈಗಾಗಲೇ ಒಂದು ಹಂತದ ಪ್ರತಿಭಟನೆಯನ್ನು ರಾಜ್ಯ ಬಿಜೆಪಿ ನಾಯಕರು ಆರಂಭ ಮಾಡಿರುವಂಥದ್ದು. ಅದಾದ ಬೆನ್ನಲ್ಲೇ ಇದೀಗ JDS ನಾಯಕರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಉಗ್ರವಾದ ಹೋರಾಟಕ್ಕೆ ಇಂದಿನಿಂದ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಬಾರಿ ಏನು ದಿನನಿತ್ಯ ಬಳಸುವಂತಹ ವಸ್ತುಗಳ ಮೇಲೆ ಏಕಾಏಕಿಯಾಗಿ ಈ ರೀತಿಯಾದಂತಹ ದರ ಏರಿಕೆಯನ್ನು ಖಂಡಿಸಿ ಬಿಜೆಪಿಯವರು ಅಹೋರಾತ್ರಿ ಧರಣಿ ಜನಾಕ್ರೋಶ ಯಾತ್ರೆಯನ್ನು ಒಂದು ಕಡೆ ಮಾಡ್ತಾ ಇದ್ರೆ, ಅದರ ನಡುವೆಯೂ ಕೂಡ ಜನತಾದಳವು ಕೂಡ ನಾವು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಜನರಿಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯ ಅವರು ಕೂಡ ಇಂದಿನಿಂದ ಒಂದು ಉಗ್ರವಾದ ಹೋರಾಟವನ್ನು ಕೂಡ ಆರಂಭ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲಾ ಶಾಸಕರು ಮತ್ತೆ ಹಿರಿಯ ಮುಖಂಡರು ಸೇರಿದಂತೆ JDSನ ಎಲ್ಲಾ ಕಾರ್ಯಕರ್ತರನ್ನು ಒಳಗೊಂಡು ಒಟ್ಟಿನಲ್ಲಿ ಸಾವಿರಾರು ಒಂದು
JDSನ ಮುಖಂಡರು, ಶಾಸಕರು ಮತ್ತೆ ಮಾಜಿ ಶಾಸಕರನ್ನು ಕೂಡ ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಆಹ್ವಾನವನ್ನು ಕೊಡಲಾಗಿದೆ. ಈ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ವತಃ ಹೇಳಿರುವಂತದ್ದು. ಇದನ್ನು ಒಂದು ವಿಭಿನ್ನ ರೀತಿಯಾದಂತಹ ಒಂದು ಅಭಿಯಾನವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಬೆಲೆ ಏರಿಕೆ ಧೋರಣೆ ಮಾಡ್ಕೊಂಡು ಹೋಗುತ್ತೆ ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ ಅಂತಕ್ಕಂಥ ಶಪಥವನ್ನು ಕೂಡ ಈಗಾಗಲೇ JDS ನಾಯಕರು ಹೇಳ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಏನು ಮುಸ್ಲಿಂ ಸಮುದಾಯದವರಿಗೆ 4% ಮೀಸಲಾತಿ ನೀಡಿದಾಗ ನೀಡಿದಂತಹ ಸಂದರ್ಭದಲ್ಲೂ ಕೂಡ JDS ನಾಯಕರ ಮೇಲೆ ಒಂದು ರೀತಿಯಾದಂತಹ ಆರೋಪ ಕೂಡ ಕೇಳಿ ಬಂದಿತ್ತು. JDS ನಾಯಕರು ಅಲ್ಪಸಂಖ್ಯಾತರ ಪರವಾಗಿದ್ದಾರೆ, ಹಾಗಾಗಿ ಈ ಮೀಸಲಾತಿ ವಿರುದ್ಧವಾಗಿ ಅವರು ಮಾತಾಡ್ತಿಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಮುಂದಿಟ್ಕೊಂಡಿದ್ರು. ಆದರೆ ಆ ಎಲ್ಲ ಆರೋಪಗಳಿಗೂ ಕೂಡ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಮೀಸಲಾತಿ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ ಮತ್ತೆ ಅನುದಾನ ದುರ್ಬಳಕೆ ಆಗಿರುವುದರ ವಿರುದ್ಧವೂ ಕೂಡ ಸದ್ಯ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಿನೂತನವಾಗಿ ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಒಂದು ಘೋಷ ವಾಕ್ಯದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಕೂಡ ಆರಂಭ ಮಾಡ್ತಾ ಇರುವಂತದ್ದು. ಅದರ ಜೊತೆಗೇನೆ ಒಂದು QR ಕೋಡ್ ಅನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು. ಆ ಒಂದು QR ಕೋಡ್ ನಲ್ಲಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಇರ್ಬೋದು, ಅವರ ಒಂದು ಹಗರಣಗಳಿರ್ಬೋದು, ಭ್ರಷ್ಟಾಚಾರಗಳಿರ್ಬೋದು, ಏನೆಲ್ಲ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಆದಂತಹ ಎಡವಟ್ಟುಗಳು ಏನೆಲ್ಲ ಇವೆ ಅವೆಲ್ಲವನ್ನು ಕೂಡ ಆ ಒಂದು QR ಕೋಡ್ ನಲ್ಲೂ ಕೂಡ ಜನಸಾಮಾನ್ಯರು ನೋಡಬಹುದು. ಮತ್ತೆ ಆ ಒಂದು QR ಕೋಡ್ ಅಳವಡಿಸಿದಂತಹ ಪೋಸ್ಟರ್ ಅನ್ನು ಕೂಡ ಇಡೀ ಬೆಂಗಳೂರು ಮತ್ತೆ ಬೇರೆ ಬೇರೆ ಜಿಲ್ಲಾದ್ಯಂತವೂ ಕೂಡ ಈಗಾಗಲೇ ಅಳವಡಿಸಲಾಗಿದೆ. ಕಳೆದ ಒಂದು ಬಿಜೆಪಿ ಸರ್ಕಾರದಲ್ಲೂ ಕೂಡ ಪೇ CM ಪೋಸ್ಟರ್ ಸಾಕಷ್ಟು ಒಂದು ಸದ್ದನ್ನು ಕೂಡ ಮಾಡಿತ್ತು. ಅದೇ ಒಂದು ರೀತಿಯಲ್ಲೂ ಕೂಡ ಸದ್ಯ JDS ನಾಯಕರು ಕೂಡ ಕಾಂಗ್ರೆಸ್ನ ಒಂದಿಷ್ಟು ಭ್ರಷ್ಟಾಚಾರ, ಹಗರಣಗಳು ಮತ್ತೆ ಬೆಲೆ ಏರಿಕೆಯ ಈ ಒಂದು ದುರ್ನೀತಿಯನ್ನು ವಿರೋಧಿಸಿ ಕೂಡ ಈಗಾಗಲೇ ನಗರದ ಸಾಕಷ್ಟು ಕಡೆ ಪೋಸ್ಟರ್ ಅಭಿಯಾನವನ್ನು ಕೂಡ ಈಗಾಗಲೇ ಆರಂಭ ಮಾಡಿರುವಂತದ್ದು. ಇಂದು ಅಧಿಕೃತವಾಗಿ 11:11ವರೆಗೆ ಈ ಒಂದು ಪ್ರತಿಭಟನೆಯನ್ನು ಕೂಡ ಆರಂಭ ಮಾಡ್ತಾರೆ. ನಂತರ ಪ್ರತಿಭಟನೆಯ ಮೂಲಕ ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು ಅಂತೇಳಿ ಕೂಡ ಈಗಾಗಲೇ JDS ನಾಯಕರು ಮುಂದಾಗಿರುವಂತದ್ದು. ಅದಾದ ನಂತರ ಈಗಾಗಲೇ ಏನು JDS ನಲ್ಲೂ ಕೂಡ ಒಂದಿಷ್ಟು ನಾಯಕರು ಮತ್ತೆ ಶಾಸಕರು ಕೂಡ ಸೈಡ್ ಲೈನ್ ಆಗಿದ್ರು. ಅದ್ರ ಜೊತೆಗೇನೆ BJP ನಾಯಕರು ಕೂಡ ಅವರನ್ನು ಯಾವುದೇ ಒಂದು ಪ್ರತಿಭಟನೆಗೂ ಕೂಡ ಆಹ್ವಾನ ಕೊಟ್ಟಿರಲಿಲ್ಲ. ಹಾಗಾಗಿ ಅವರು ಕೂಡ ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಪ್ರದರ್ಶಿಸಲು ಕೂಡ ಸದ್ಯ ಈಗ ಮುಂದಾಗಿರುವಂತದ್ದು. ಜೊತೆಗೆ ತಮ್ಮ ಒಂದು ಪಕ್ಷದ ಅಸ್ತಿತ್ವಕ್ಕಾಗಿಯೂ ಕೂಡ ಈ ಒಂದು ಹೋರಾಟವನ್ನು ಕೂಡ ಸದ್ಯ JDS ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಕೇವಲ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತ ಆಗಿರಲ್ಲ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕಿನಾದ್ಯಂತ ಕೂಡ ಒಂದು ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ JDS ನಾಯಕರು ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡಿರುವಂತದ್ದು. ಪವಿತ್ರ ರೇಣುಕಾ, ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಅಂದ್ರೆ ಏನೀಗ JDS ನವರು ಕೌಂಟರ್ ಕೊಡ್ತಿದ್ದಾರೆ, ನಾವು ರೀಕೌಂಟರ್ ಕೊಡ್ತೀವಿ ಅಂತ ಹೇಳಿ DK ಶಿವಕುಮಾರ್ ಅವರು ನಾವು JP ಭವನವನ್ನ ಮುತ್ತಿಗೆ ಹಾಕ್ತೀವಿ. ಕುಮಾರಸ್ವಾಮಿ ಅವರು ಹೇಳಿದ್ರು ಟನ್ ಗಟ್ಲೆ ದಾಖಲೆ ಇದೆ ಅಂತ, ಅದನ್ನ ತಗೊಳ್ಳೋಕೆ ಲಾರಿನೇ ಬೇಕು, ಸೊ ಲಾರಿ ತಗೊಂಡು ಹೋಗಿ ನಾವು ಮುತ್ತಿಗೆಯನ್ನು ಹಾಕ್ತೀವಿ ಅಂತಿದ್ರು. ಅದಕ್ಕೆ ರೀಕೌಂಟರ್ ಕೂಡ ಕೊಟ್ರು. ಇಲ್ಲಿ ನೀವು ಇಲ್ಲಿಗೆ ಬರೋ ಬದಲು ಬೆಂಗಳೂರಲ್ಲಿ ಬಿದ್ದಿರೋ ಕಸನಾದ್ರೂ ಎತ್ತಿ ಅಂತ ಹೇಳಿ. ಸೊ ಇಬ್ಬರ ನಡುವೆ ವಾಕ್ಸಮರ ಕೂಡ ಆಸ್ತಿ ವಿಚಾರದಲ್ಲೂ ಈ ಬೆಲೆ ಏರಿಕೆ ವಿಚಾರದಲ್ಲೂ ಎರಡರಲ್ಲೂ ಕೂಡ ಸೇರ್ಕೊಂಡಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಪವಿತ್ರ, ಮೊದಲಿನಿಂದಲೂ ಕೂಡ DK ಬ್ರದರ್ಸ್ ವರ್ಸಸ್ ದೇವೇಗೌಡರ ಕುಟುಂಬ ಅಂತಕ್ಕಂಥ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದೇ. ಮೊನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಭೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿಯಾದಂತಹ ಭೂಮಿಯನ್ನು ಕೂಡ ಸರ್ಕಾರ ತಾವು ವಶಪಡಿಸಿಕೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಲ್ಲ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಭೂಮಿಯನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ನನ್ನ ಬಳಿಯೂ ಕೂಡ ಸಾಕಷ್ಟು ದಾಖಲೆಗಳಿವೆ. ಟನ್ ಗಟ್ಟಲೆ DK ಶಿವಕುಮಾರ್ ವಿರುದ್ಧ ದಾಖಲೆಗಳು ಇವೆ. ಅವರು ನಗರಾಭಿವೃದ್ಧಿ ಸಚಿವರಾದಾಗ ಏನೆಲ್ಲ ಹಗರಣಗಳು ಮಾಡಿದ್ರು, ಯಾವೆಲ್ಲ ಕಬ್ಬಿಣ ಅದಿರುಗಳನ್ನು ರಫ್ತು ಮಾಡಿದ್ರು, ಏನೆಲ್ಲ ಅವರು ಬೇಡಿಕೆಗಳನ್ನು ಇಟ್ಟಿದ್ರು, ಯಾವೆಲ್ಲ ಸಚಿವರುಗಳಿಗೆ ಪತ್ರಗಳನ್ನು ಕೂಡ ಬರೆದಿದ್ರು ಅಂತಕ್ಕಂಥ ಎಲ್ಲಾ ವಿಷಯಗಳು ಕೂಡ ದಾಖಲಾತಿಗಳು ಕೂಡ ನನ್ನ ಬಳಿ ಟನ್ ಗಟ್ಟಲೆ ಇವೆ ಅಂತಕ್ಕಂಥ ಒಂದು ಬಾಂಬನ್ನು ಕೂಡ ಅವರು ಸಿಡಿಸಿದ್ರು. ಅದಕ್ಕೆ ಕೌಂಟರ್ ಆಗಿ ಈಗಾಗಲೇ DKಶಿ ಮತ್ತೆ ಒಂದಿಷ್ಟು ಕಾಂಗ್ರೆಸ್ ನಾಯಕರು ಕೂಡ ಏನು ನೆನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ನಾವು JP ಭವನಕ್ಕೆ ಮುತ್ತಿಗೆ ಹಾಕ್ತೀವಿ, ಟನ್ ಗಟ್ಟಲೆ ಇರ್ತಕ್ಕಂಥ ಏನು ಅವರ ದಾಖಲಾತಿಗಳನ್ನು ಕೂಡ ಲಾರಿಯಲ್ಲಿ ಸಮೇತ ಹಾಕೊಂಡು ಬರ್ತೀವಿ ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲೂ ಕೂಡ ಇಂದು ಒಂದು ಪ್ರತಿಭಟನೆಯನ್ನು ಕೂಡ ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿರುವಂತದ್ದು. ಲಾರಿಯ ಜೊತೆಗೇನೆ JP ಭವನಕ್ಕೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮುಂದಿಟ್ಟುಕೊಂಡಿರುವಂತದ್ದು. ಇದಕ್ಕೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರೀಕೌಂಟರ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಬೆಂಗಳೂರಲ್ಲಿ ಸದ್ಯ ಕಸದ ಸಮಸ್ಯೆ ಸಾಕಷ್ಟು ಇದೆ, ಜನರು ಕೂಡ ತಮ್ಮ ಆತಂಕವನ್ನು ಸಾಕಷ್ಟು ಬಾರಿ ತೋಡ್ಕೊಂಡಿದ್ದಾರೆ. ಕಸದ ಮಾಫಿಯಾಗಳು ಕೂಡ ನಡೀತಾ ಇದ್ದಾವೆ ಅಂತ ಹೇಳಿ ಕೂಡ ಸರ್ಕಾರದ ಮೇಲೆ, ಅದರಲ್ಲೂ ಕೂಡ ಪ್ರಮುಖವಾಗಿ DCM
ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮೊದಲು ಅದನ್ನು ಸ್ವಚ್ಛ ಮಾಡಿ ತದನಂತರ ನಮ್ಮ ದಾಖಲೆಗಳು ನಮ್ಮ ಒಂದು ಕಚೇರಿಗೆ ಮುತ್ತಿಗೆ ಹಾಕುವ ಕೆಲಸ ಮಾಡಿ ಅಂತಕ್ಕಂಥ ಹೇಳುವ ಮೂಲಕ ಏನು DCM DK ಶಿವಕುಮಾರ್ ಅವರು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಆ ಒಂದು ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ.